ಸೊ ಅವರು ತಿಪ್ಪರ್ಲಾಗ ಹಾಕಿ ಮುಂಬೈ ಎಲ್ಲ ಹುಡುಕಿದ್ರು ಈ ಸುಬ್ಬು ಸುಳ್ಳು ಸಿಗಲ್ಲ. ಅವ್ರಿಗೆ ಕೇಳಿಸೋದು ದೀಪಕ್ ಅನ್ನೋ ಹೆಸರು ಮಾತ್ರ. ವಾವ್, ಹೀರೋ ಅಂದರೆ ನೀನೇ ಗುರು. ಒಳ್ಳೆತನ ಜಾಣ್ತನ ಎರಡೂ ನಿಮ್ಮಲ್ಲಿದೆ. ಈ ಮನೆಗೋಸ್ಕರ ಮಗುಗೋಸ್ಕರ ಇಲ್ಲಿ ಬಂದು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀರಲ್ಲ, ರಿಯಲಿ ಯು ಆರ್ ಗ್ರೇಟ್. ಮೇಡಮ್ ಏನಾಯ್ತು, ಯಾಕೆ ಒಂಥರ ಇದ್ದೀರಾ? ನಾನು ಏನು ಮಾಡಲಿ ಸುಬ್ಬು, ಆ ಶಾಂತಮ್ಮ ನಾನು ನೋಡಿದ್ರೆ ಸಾಕು ಹುರಿದು ಬೀಳ್ತಾಳೆ. ನಾನು ನಿನ್ನ ಹತ್ರ ಬರಬಾರ್ದಂತೆ, ನಿನ್ನ ಜೊತೆ ಮಾತಾಡಬಾರ್ದಂತೆ, ಈ ಮನೆ ಬಿಟ್ಟು ಆದಷ್ಟು ಬೇಗ ಹೋಗ್ಬಿಡ್ಬೇಕಂತೆ. ಆ ಅಂಜಲಿಗೆ ನನ್ನಿಂದ ಅನ್ಯಾಯ ಆಗ್ತಿದ್ಯಂತೆ. ಏನು ಸುಬ್ಬು ಇದು? ಮೇಡಮ್ ಅವರು ನಾವಿಬ್ಬರು ಒಟ್ಟಿಗೆ ಇರೋದನ್ನು ನೋಡಿಬಿಟ್ಟಿದ್ದಾರೆ ಮೇಡಮ್. ಮುಂಚೆ ಮುತ್ತೂ ಹಾಗೇ ಇದ್ರು, ಆದರೆ ಈಗ ವಿಷಯ ಎಲ್ಲ ಗೊತ್ತಾದ್ಮೇಲೆ ಅವ್ರು ನೋಡಿ ಇವಾಗ ನನ್ನ ಜೊತೆ ಆರಾಮಾಗಿದ್ದಾರೆ. ಹೌದು, ಶಾಂತಮ್ಮಂಗೆ ನಿಜ ಏನು ಅಂತ ಗೊತ್ತಿಲ್ಲ, ಹಾಗಾಗಿ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಮುತ್ತು, ಈ ವಿಷಯ ದೊಡ್ಡದಾಗೋಕ್ಕೆ ಮುಂಚೆ ಇದಕ್ಕೆ ಅಂತ್ಯ ಹಾಡಲೇಬೇಕು ಮುತ್ತು. ಹಾಗಾಗಬೇಕು ಅಂದರೆ ಎಲ್ಲ ಸತ್ಯನೂ ಯಜಮಾನ್ರಿಗೆ ಗೊತ್ತಾಗಬೇಕು. ಆದರೆ ಅವ್ರ ಆರೋಗ್ಯನೂ ಗಮನದಲ್ಲಿಟ್ಕೋಬೇಕಾಗತ್ತೆ. ನಿಧಾನವಾಗಿ ಡೀಲ್ ಮಾಡೋಣ. ಅದು ಸರಿನೇ ಮುತ್ತು, ಆದರೆ ರಾಜೇಶ್ವರಿಗೆ ನನ್ನ ಮೇಲೆ ಆಲ್ರೆಡಿ ಅನುಮಾನ ಬಂದ್ಬಿಟ್ಟಿದೆ. ಅವಳ ಮೇಲೂ ಒಂದು ಅವಳ ಮೇಲೂ ಒಂದು ಗಮನ ಇಟ್ಟಿರಬೇಕು. ಈ ಮನೇಲಿ ಏನೂ ಸಮಸ್ಯೆ ಆಗದಿರೋ ಹಾಗೆ ನೋಡ್ಕೋಬೇಕು. ಸರಿ ಸುಬ್ಬು, ನಮಗೋಸ್ಕರ ಇಲ್ಲಿ ಬಂದು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀರಾ, ನೀವು ಸ್ವಲ್ಪ ಹುಷಾರಾಗಿರಿ. ಮನೆಗೆ ಬಂದು ಇಷ್ಟು ದಿನ ಆಯಿತು, ಆದರೂ ಏನು ಪ್ರಯೋಜನ ಆಗಲಿಲ್ವಲ್ಲ. ಈ ವೈಭೋಗನ ಅನುಭವಿಸೋಕ್ಕಾಗ್ತಾ ಇಲ್ವಲ್ಲ, ಬರೀ ಅಸಿಸ್ಟೆಂಟಾಗಿಯೇ ಉಳ್ಕೊಂಬಿಟ್ಟೆ. ಈ ರಾಜಪ್ಪನು ಬೆನ್ನಿಗೆ ಹತ್ತಿದ ಬೇತಾಳದ ಥರ ನನ್ನ ಹಿಂದೆ ಇರ್ತಾನೆ. ಏನು ಮಾಡಲಿ, ಏನಾದರೂ ಐಡಿಯಾ ಹೊಡೆಯುತ್ತಾ? ಏನೇ ಹಂಗೆ ನೋಡ್ತಿದ್ಯಾ? ಯೋಚನೆ ಮಾಡಿ 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 ನನಗೆ ತಲೆ ಗ್ಯುಮ್ ಅಂತಿದೆ. ಹೋಗು, ಒಂದು ಲೋಟ ಬಿಸಿ ಕಾಫಿ ಮಾಡ್ಕೊಂಬ. ಬಿಸಿ ಬಿಸಿ ಕಾಫಿ ಅಲ್ಲ, ಕಾಯ್ದಿರೋ ಎಣ್ಣೆ ತಂದು ನಿನ್ನ ತಲೆ ಮೇಲೆ ಸುರಿತೀನಿ. ಆಗ ನಿನ್ನ ತಲೆನೂ ಸರಿ ಹೋಗುತ್ತೆ, ಒಳ್ಳೆ ಬುದ್ಧಿನೂ ಬರುತ್ತೆ. ನೀನು ಮಗಳನ್ನ ಹದ್ದು ಬಸ್ತಲ್ಲೂ ಇಟ್ಟಿರ್ತೀಯ. ವೈ ಏನು ಮಾತಾಡ್ತಿದ್ಯಾ ನೀನು? ನನ್ನ ಮಗಳ ಬಗ್ಗೆ ಮಾತಾಡೋವಷ್ಟು ಧೈರ್ಯ ಬಂತ ನಿನಗೆ? ಈ ಮನೆಗೆ ಕಂಟಕ ಆಗ್ತಾಳೆ ಅಂದ್ರೆ ನಿನ್ನ ಬಗ್ಗೆನೂ ಮಾತಾಡ್ತೀನಿ, ನಿನ್ನ ಮಗಳ ಬಗ್ಗೆನೂ ಮಾತಾಡ್ತೀನಿ. ಮೊದಲೇ ನೀನು ಚಿಣಿಮಿಣಿ ಚಿತ್ರಾಂಗಿ. ಏನೋ ನಿನ್ನ ಮಗಳು ನೋಡೋಕ್ಕೆ ಲಕ್ಷಣವಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಒಳ್ಳೆಯವಳ ಥರ ಇದ್ದಾಳೆ ಅಂತಂದ್ರೆ ಅವಳಿಗೂ ನಿನ್ನ ಬುದ್ಧಿನೇ ಕಲಿಸಿದೆಯಲ್ಲ. ನಿಮ್ಮಿಬ್ಬರಿಂದ ಈ ಮನೆಗೇನಾದರೂ ಅನ್ಯಾಯ ಆಯಿತು ಅಂದರೆ ಹೋಳಿಗೆ ಒಳಗೆ ಹೂರಣದ ಬದಲು ಪಾಷಾಣ ಹಾಕಿ ತಿನ್ನಿಸಿ ಸಾಯಿಸ್ಬಿಡ್ತೀನಿ. ಏನ ಸಾಯಿಸ್ತೀಯಾ? ಅಲ್ಲಿವರೆಗೂ ನೀನು ಬದುಕಿರ್ಬೇಕಲ್ಲ, ನಿನ್ನನ್ನು ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಾನು ಸತ್ರು ಪರವಾಗಿಲ್ಲ, ಈ ಮನೆಗೆ ಅನ್ಯಾಯ ಆಗಕ್ಕೆ ಬಿಡವಳಲ್ಲ ನಾನು. ನಿನ್ನ ಮಗಳು ಮಾಟ ಗೀಟ ಮಾಡಿಸಿ ನಮ್ಮ ಅಳಿಯಂದ್ರನ್ನ ಹಿಂದೆ ಸುತ್ತೋ ಥರ ಮಾಡ್ಕೊಂಡಿದ್ದಾಳೆ. ಹೇಳ್ತಿದ್ದೀನಿ ಕೇಳು ಅಸಿಸ್ಟೆಂಟು, ನೀನು ನಿನ್ನ ಮಗಳು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಮನೆಯಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಬೇಕು. ಇಲ್ಲ ಅಂದ್ರೆ ಸರಿ ಇರಲ್ಲ. ಹೋಗಲ್ಲ ಅಂದ್ರೆ? ಇಲ್ಲ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಹೋಳಿಗೆಲಿ ಇಲಿ ಪಾಷಾಣ. ನಾನು ಹೋಳಿಗೆನ ತಿನ್ನಲ್ಲ. ಹೋಳಿಗೆ ತಿಂದಿದ್ರೆ ಏನಂತೆ, ಪಾಯಸಕ್ಕೆ ಹಾಕ್ತೀನಿ. ಪಾಯಸ ತಿಂದಿದ್ರೇನಂತೆ, ಅನ್ನಕ್ಕೆ ಹಾಕ್ತೀನಿ, ಇಲ್ಲ ಕುಡಿಯೋ ನೀರ್ಗೆ ಹಾಕ್ತೀನಿ. ಏನಾದ್ರೂ ಮಾಡಿ ನಿನ್ನ ಒಂದೇ ಸಲ ಗೊಟ್ಟಕ್ಕಂತ ಆ ಶಿವನ್ ಪಾದ ಸೇರಿಸ್ಬಿಡ್ತೀನಿ. ಹುಷಾರಾಗಿದ್ರೆ ಸರಿ. ಪಾಷಾಣ ಆಗ್ತಾಳ? ಮಕ ನೋಡಿ, ಪಾಷಾಣ ಹಾಕ ಮಕ. ಇಲ್ಲ ಮುತ್ತು, ನಾನು ತುಂಬ ಯೋಚನೆ ಮಾಡಿದೆ. ಇನ್ನೂ ಈ ಥರ ನಾಟಕ ಮುಂದುವರ್ಸೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ಮ ಯಜಮಾನ ಹತ್ರ ಇರೋ ಸತ್ಯ ನಾನು ಹೇಳ್ಬಿಡ್ಬೇಕು. ಅಂದರೆ ಯಜಮಾನ್ ಹತ್ರ ಸತ್ಯ ಹೇಳ್ಬಿಡೋಣ ಅಂತೀರಾ? ಹೌದು, ಸುಬ್ಬು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಂಜಲಿ ಈಗಷ್ಟೇ ಹುಷಾರಾಗ್ತಿದ್ದಾಳೆ, ಅವರಪ್ಪ ಆ ಖುಷಿಯಲ್ಲಿರ್ತಾರೆ. ಅವರಿಗೆ ಈಗ ಸತ್ಯ ಹೇಳಿದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ ಅನ್ಸುತ್ತೆ. ಹೇಳೋ ರೀತಿಲಿ ಹೇಳಿ ನೋಡೋದು, ಮಿಕ್ಕಿದೆಲ್ಲ ಆಂಜನೇಯ ಹೆಂಗೆ ಬಿಟ್ಟಿತ್ತು. ಬನ್ನಿ ಈಗಲೇ ಹೋಗೋಣ. ಅಲ್ಲ, ಈಗಲೇನಾ? ಹೌದು ಮುತ್ತು, ಇನ್ನು ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡಿದ್ರೆ ಇದು ಮುಂದೆ ಹೋಗ್ತಾನೆ ಇರುತ್ತೆ. ಅಂದ್ಕೊಂಡಾಗ ಹೇಳ್ಬಿಡ್ಬೇಕಷ್ಟೇ. ಸರಿ, ಹಾಗಾದ್ರೆ ದೇವ್ರ ಮೇಲೆ ಭಾರ ಹಾಕಿ ಯಜಮಾನ್ ಹತ್ರ ಹೋಗಿ ಸತ್ಯ ಹೇಳ್ಬಿಡೋಣ.
ಅಯ್ಯೋ ನೀವ್ಯಾಕೆ ಬರಕ್ಕೆ ಹೋದ್ರಿ? ಅಲ್ಲ ಏನಾದರೂ ಬೇಕಂದ್ರೆ ರಾಜಪ್ಪನೋ ಅಥವಾ ಶಾಂತಮ್ಮ ಅವ್ರನ್ನ ಕೂಗಿದ್ರೆ ತಂದ್ಕೊಡ್ತಾ ಇದ್ರಲ್ಲ. ಹೌದು ಅಂಜಲಿಯಮ್ಮ, ಇಷ್ಟೊತ್ತಲ್ಲಿ ನೀವ್ಯಾಕೆ ಬರಕ್ಕೆ ಹೋದ್ರಿ? ಏನಿಲ್ಲ, ನಿಮ್ಮ ಜೊತೆ ವಾಕ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ವಾಕಿಂಗ್ ಹೋಗ್ಬೇಕನ್ನಿಸ್ತಾ? ಸರಿ ಸರಿ ಸರಿ, ನೀವು ಇವ್ರನ್ನ ವಾಕಿಂಗ್ ಕರ್ಕೊಂಡೋಗಿ, ನಾನು ಹೋಗಿ ಮಾತಾಡ್ತೀನಿ. ಸರಿ ಸುಬ್ಬು, ಬನ್ನಿ ಅಂಜಲಿ. ಇಲ್ಲ, ನೀವು ನನ್ನ ಜೊತೆ ಬರಬೇಕು. ಇಷ್ಟು ದಿನ ನೀವೇ ತಾನೇ ನನ್ನನ್ನು ವಾಕಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅಲ್ಲ ಹೌದು, ಆದರೆ ಅದು ಅಂಜಲಿ ಅಮ್ಮವರು ಆಸೆ ಪಡ್ತಿದ್ದಾರೆ. ಅವ್ರು ಆಸೆ ಪಟ್ಟಾಗ ನಾವು ನೋಡ್ಕೋಬೇಕಲ್ವಾ? ಡಾಕ್ಟ್ರ್ ಹೇಳಿದ್ದಾರೆ ಯಾವುದೇ ರೀತಿ ಆಘಾತ ಆಗಬಾರ್ದು ಅಂತ. ಹಾಗಾಗಿ ನೀವೇ ಅವ್ರನ್ನ ಕರ್ಕೊಂಡೋಗಿ. ಮತ್ತೆ ಮಾತಾಡ್ಬೇಕಲ್ಲ ಅವ್ರ ಹತ್ರ. ಯಜಮಾನ್ ಹತ್ರ ನಾನು ಮಾತಾಡ್ತೀನಿ. ಯಜಮಾನ್ ಹತ್ರ ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಇಲ್ದಿರೋದೇ ಒಳ್ಳೇದು. ಹೌದು, ಮುತ್ತು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ನೀವೇನೋ ಮಾತಾಡ್ತಿದ್ದೀರಾ, ನನಗೆ ಹೇಳಲ್ವಾ? ಹೇಳೋಂಥದ್ದೆಲ್ಲ ಏನಲ್ಲ, ವಾಕಿಂಗ್ ಕರ್ಕೊಂಡು ಹೋಗ್ಬೇಕಲ್ವಾ? ಸರಿ ಬನ್ನಿ, ಆಯಿತು. ಅಯ್ಯೋ ನೀವೇ ಕಲ್ಲ ನಿಂತ್ಬಿಟ್ರಿ, ಬನ್ನಿ. ಯಜಮಾನ್ ಹತ್ರ ಸತ್ಯ ಹೇಳೋ ಜವಾಬ್ದಾರಿ ನಂದು. ಹೇಳ್ಬಿಡೋಣ. ಯಜಮಾನ ನನ್ನ ಸುಟ್ಟಾಗ್ತಿದ್ರೆ ಸಾಕು. ಕಡವಳೆ ಕಾಪಾಡಪ್ಪ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ವಾಕ್ ಮಾಡ್ತೈತೆ ಅಷ್ಟೇ. ಈ ಮನೆ ವಾತಾವರಣ ನಿಮ್ಗೆ ಇಷ್ಟ ಆಯ್ತಾ? ಯಾರಿಗೆ ತಾನೇ ಇಷ್ಟ ಆಗಲ್ಲ? ಇಂಥ ಒಳ್ಳೆ ಮನೆ, ಸುತ್ತಮುತ್ತ ಹಸಿರು, ಒಳ್ಳೆ ಜಾಗ, ಒಳ್ಳೆ ಮನಸ್ಸಿರೋ ಜನ, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವಾಗಲೂ ಇಲ್ಲೇ ಇರಬೇಕು ಅಂತ ಅನ್ಸುತ್ತಾ? ಹಾಂ ಹಾಂ, ಇಲ್ಲೇ ಇರಬೇಕು ಅನ್ಸುತ್ತೆ. ಹೌದು, ಸರ್ಗೆ ಇಲ್ಲೇ ಇರಬೇಕು ಅನಿಸುತ್ತೆ. ಇಲ್ಲಿಂದ ಆಚೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಅಪ್ಪ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ? ಇಲ್ವಲ್ಲ, ನನ್ನ ಹತ್ರ ಏನು ಮಾತಾಡಿಲ್ಲ. ನಾನೇ ಆ್ಯಕ್ಚುಲಿ ಅವ್ರ ಹತ್ರ ಮಾತಾಡಬೇಕು ಅಂತ ಹೋಗ್ತಿದ್ದೆ. ಏನು ವಿಷಯ? ಏನೂ ಇಲ್ಲ, ಸುಮ್ಮನೆ ಕೇಳಿದೆ. ಅಪ್ಪ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತಿದ್ರು. ಅವ್ರು ಹೇಳಿದ್ಮೇಲೆ ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ. ಇದೇನಿದು, ಹೊಸ ವರ್ಷ ಶುರು ಆಗೋಯ್ತಲ್ಲ. ಮೋಸ್ಟ್ಲಿ ನನಗೆ ಥ್ಯಾಂಕ್ಸ್ ಹೇಳ್ತಾರೆ ಅನ್ಸುತ್ತೆ. ಪಾಪ ಒಳ್ಳೆ ಮನಸ್ಸಿರೋ ಹೆಣ್ಮಗಳು.